ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತಿನ ರೆಸಿಪಿ ಆಲೂ ಪರಾಠ. ಈ ಆಲೂ ಪರಾಠ ಮಾಡಲಿಕ್ಕೆ ಬಹಳ ಈಸಿ ಮತ್ತು ತಿನ್ನಲಿಕ್ಕೆ ಭಾಳ ಟೇಸ್ಟಿಯಾಗಿರ್ತದೆ. ಈ ಆಲೂ ಪರಾಠನ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಹೆಂಗೆ ಮಾಡಬೇಕು ಅಂತ ತೋರಿಸೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಆಗಲಾರ್ದ ನೋಡ್ರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಫಸ್ಟ್ ನಾ ಇಲ್ಲೇ 2 ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡೀನಿ ಮತ್ತು ಒಂದು ಆನಿಯನ್ನ ತೊಗೊಂಡೀನಿ. ಈಗ ಆನಿಯನ್ನ 2 ಕಡೆಯಿಂದ ಕಟ್ ಮಾಡಿ ಅದನ್ನು ಹೆರೆದು ಅದರೊಳಗಿರುವಂಥ ನೀರನ್ನು ಎಲ್ಲ ತೆಗೆದಿಟ್ಕೊರಿ. ಈರುಳ್ಳಿ ಒಳಗೆ ನೀರಿನ ಅಂಶ ಇರೋದ್ರಿಂದ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಎಲ್ಲ ನೀಟಾಗಿ ಹೆರೆದಿಟ್ಕೊರಿ. ನೀವಿಲ್ಲಿ ಆಲೂಗಡ್ಡಿನ ಹೆರೆದು ಇಟ್ಕೋಬೋದು, ಇಲ್ಲಾಂದ್ರೆ ಮ್ಯಾಶ್ ಮಾಡಿನೂ ಇಟ್ಕೋಬೋದು. ನೆಕ್ಸ್ಟ್ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ. ಆಲೂ ಒಳಗೆ ಗ್ರೇಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಆನಿಯನ್ನ ಹಾಕ್ರಿ. ನಾ ಇಲ್ಲಿ 1 ಬೌಲ್ ಆಗುವಷ್ಟು ಕೊತ್ತಂಬರಿನ ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಹಳದಿ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲನೂ ಒಂದ್ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋರಿ. ಇಲ್ಲಿ ನೀವು ಸ್ಟಫಿಂಗ್ಗೆ ಅಚ್ಚ ಖಾರ ಪುಡಿ ಬದಲು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿಟ್ಕೊಂಡಿನಿ. ಇದು ಒಂದು 10ರಿಂದ 15 ನಿಮಿಷ ನೆನೆದ್ರೆ ಸಾಕಾಗತ್ತೆ. ಇದನ್ನು ಈಗ ನಾನು ಮೀಡಿಯಮ್ ಚಪಾತಿ ಆಗಿ ಲಟ್ಟಿಸ್ಕೊಳ್ಳಿಗತ್ತೀನಿ. ಇದು ಬಹಳ ದಪ್ಪನೂ ಇರಬಾರ್ದು, ಬಹಳ ತೆಳಿಯಾಗಿನೂ ಇರ್ಬೋದು. ನೋಡಿರಿ, ಇಲ್ಲಿ ಪಿಕ್ಚರ್ದಾಗ ತೋರಿಸ್ಲಿಗತ್ತೀನಲ್ಲ, ಅಷ್ಟಿದ್ರೆ ಸಾಕು. ಸೊ ಈಗ ನಾವು ಅದಕ್ಕೆ ಸ್ಟಫಿಂಗನ್ನು ಮಾಡ್ಕೋಬೇಕು. ಸ್ಟಫಿಂಗ್ ಮಾಡ್ಕೊಳ್ಳೋದಂತಂದ್ರೆ ರೌಂಡ್ ಉಂಡೆ ಮಾಡಿ ಮಾಡೋದಲ್ಲ. ಅದು ಚಪಾತಿ ಏನು ಮಾಡಿರ್ತೀವಲ್ಲ, ಮೀಡಿಯಮ್ ಸೈಜ್ ಚಪಾತಿ, ಅದ್ರ ಮೇಲೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನೋಡಿರಿ, ಈ ಪಿಕ್ಚರ್ ಒಳಗೆ ತೋರಿಸ್ಲಿಗತ್ತೀನಲ್ಲ, ಹಿಂಗೆ 4 ರೀತಿಯಾಗಿ ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಯಾವ ಕಡೆನೂ ಅದು ಸ್ಟಫಿಂಗ್ ಹೊರಗಡೆ ಬಂದಿರಬಾರ್ದು. ಆಮೇಲೆ ಅದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಎಲ್ಲ ಕಡೆ ಚೆಂದಾಗಿ ನೀಟಾಗಿ ಪ್ರೆಸ್ ಮಾಡ್ಕೊರಿ. ಈಗ ಚಪಾತಿ ಲಟ್ಟಿಸ್ತೀವಲ್ಲ, ಹಂಗೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೊರಿ. ಲಟ್ಟಿಸ್ಬೇಕಾದ್ರೆ ಸ್ಟಫಿಂಗ್ ಏನಾದರೂ ಹೊರಗಡೆ ಬಂದಂಗೆ ಅನ್ನಿಸ್ತಂತಂದ್ರೆ ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ಮತ್ತೆ ಲಟ್ಟಿಸ್ರಿ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಪರಾಠನ 2 ಸೈಡ ಸರಿಯಾಗಿ ಬೇಯಿಸ್ಕೊರಿ. ಪರಾಠ ಒಂದು ಸತಿ ಸರಿಯಾಗಿ ಬೆಂದ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಬಟರನ್ನು ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ.